ಧರ್ಮಾಧಿಕಾರಿನೇ ತಂದೆ, ಈಕೆನೆ ತಾಯಿ ಅಂತ ನಾವೆಲ್ಲ ತಿಳ್ಕೊಂಡಿದ್ವಿ. ಅಂತ ಮಹಾನುಭಾವನ್ನ ಕೊಂಡ್ಬಿಟ್ಲಲ್ಲ ಈಕೆ. ಇವಳೊಂದು ಹೆಣ್ಣ. ಗಂಡನ ಆಯಸ್ಗೋಸ್ಕರ ತಾವೇ ಸಾಯೋದಕ್ಕೆ ಸಿದ್ಧವಾಗಿರೋ ಇಂಥ ಭೂಮಿಲಿ ಗಂಡನೇ ಕೊಲೆ ಮಾಡುವಂತ ನಿನ್ನಂಥವ್ರು ಇದ್ದಾರೆ ಅಂತ ನನ್ ಈಗಲೇ ಗೊತ್ತಾಗಿದ್ದು ತಾಯಿ. ನೀನ್ ಕೊಲೆ ಮಾಡೋ ಅಂತ ತಪ್ಪು ಆ ಮಹಾತ್ಮ ಏನಮ್ಮ ಮಾಡಿದ್ರು? ತಪ್ಪು ಮಾಡಿದ ಅವರಲ್ಲಪ್ಪ, ಅವರಲ್ಲ, ಇವಳು. ಇವಳಿಗೂ ಅಲ್ಲಿ ನಿಂತಿದಾನಲ್ಲ ಆ ಪಾಪಿ, ಅವನಿಗೂ ಸಂಬಂಧ ಇತ್ತು. ಅದನ್ನು ಕೇಳಿದ್ದಕ್ಕೆ ಎಲ್ಲಿ ಇವರಿಬ್ರು ಬಣ್ಣ ಬಯಲಾಗುತ್ತೋ ಅಂತ ಹೆದರಿ ಅನ್ಯಾಯವಾಗಿ ನಮ್ಮ ದೇವ್ರನ್ನ ಕೊಂದುಬಿಟ್ಲಪ್ಪ ಈ ಪಾಪಿ, ಕೊಂದುಬಿಟ್ಲು. ನಿನ್ ಬಾಳಿಗಷ್ಟು ಬೆಂಕಿ ಹಾಕ. ನಿನ್ಗೆ ಅಷ್ಟೊಂದು ಬೆದೆ ಎತ್ತಿದ್ರೆ ಆ ನಮ್ಮಪ್ಪನ ಕೊಲೆ ಮಾಡೋ ಬದಲು ನೀನೆಲ್ಲಾದ್ರೂ ಹೋಗಿ ಸೂಳ್ಗಾರಿಕೆ ಮಾಡ್ಬೋದಾಗಿತ್ತಲ್ಲ. ಇಂಥ ಮಾನಿಗೆಟ್ಟ ಹೆಣ್ಣಿಗೆ ಎಂಥ ಶಿಕ್ಷೆ ಕೊಡ್ಬೇಕು ಅಂತ ನೀವೇ ತೀರ್ಮಾನ ಮಾಡಿ ಶಿವಗಳೇ. ಇಂಥವ್ಳು ಊರಲ್ಲಿದ್ರೆ ನಮ್ಮನೆ ಹೆಣ್ಮಕ್ಳಿಗೂ ಬೆಲೆ ಬರಕಿಲ್ಲ. ಇವಳನ್ನ ಊರಿಂದ ಬಹಿಷ್ಕಾರ ಹಾಕ್ಬೇಕು. ಇವಳನ್ನ ತುಂಡ ಕತ್ತರಿಸಾಕಿದ್ರು ಪಾಪ ಬರಕ್ಕಿಲ್ಲ. ಆಗಲೇ ನಮ್ ಧರ್ಮಾಧಿಕಾರಿಗಳ ಆತ್ಮಕ್ಕೆ ಶಾಂತಿ ಸಿಗೋದು. ಬರೀ ಕತ್ತರಿಸದೆ ಸಾಲದು, ಇವಳು ರಕ್ತ ಬಿದ್ದ ಜಾಗದಲ್ಲಿ ಒಂದ್ ಬೆಳೆದು ಬೆಳೆಯಲ್ಲ. ಇವಳನ್ನ ಅಜ್ಜಿ ಸಮಾಧಿ ಬರ್ಬೇಕು. ನಮ್ಮ ಊರ ಇತಿಹಾಸದಲ್ಲಿ ಪೊಲೀಸ್ನವ್ರು ಬಂದಿದ್ದೇ ಇಲ್ಲ. ಆದ್ರೆ ಈ ಪಾಪಿಗೆ ಶಿಕ್ಷೆ ಕೊಡೋಕ್ಕೋಸ್ಕರ ವಿಧಿಯಿಂದೆ ಅವ್ರಲ್ಲಿ ಕರೆಸ್ಬೇಕಾಗಿ ಬಂತು. ಏನಪ್ಪ, ಏನಂತೀರಾ? ನಿಂತ್ಕೊಳ್ಳಿ. ಕಟ್ಕೊಂಡ್ ಗಂಡನ್ನೇ ಕೊಲೆ ಮಾಡಿದ್ಮೇಲೆ ಓಹೋ ಇಟ್ಕೊಂಡಿರೋ ತಾಳಿ ಯಾವ ಹೆಂಡತಿ ಬಳೆ ಶಬ್ದ ಕೇಳಿದ್ರೆ ಗಂಡನ ಮನಸ್ಸು ಸಂತೋಷ ಆಗುತ್ತೋ ಅದನ್ನೇ ಬೇರೊಬ್ಬನ ಬಲೆಗೆ ಹಾಕೊಳ್ಳಕ್ಕೆ ನೀನಿದ್ದನ್ನು ಉಪಯೋಗಿಸ್ಕೊಂಡಿದ್ಯಲ್ಲ. ನಿನ್ನಂತ ಯಾಕೆ ಬೇಕು ಈ ಬಳೆ? ಗಂಡನ ಆಯ್ಸಿ ಇಚ್ಲಿ ಅಂತ ಎಲ್ರೂ ಹಣೆಗೆ ದೊಡ್ಡದಾಗ ಕುಂಕುಮ ಇಡ್ತಾರೆ. ಗಂಡನ ತಿನ್ಕೊಂಡಿರೋ ನಿನ್ನಂತೊಳಗೆ ಯಾಕೆ ಬೇಕು ಈ ಕುಂಕುಮ? ಪ್ರೀತಿ ವಾತ್ಸಲ್ಯ ಸಿಗ್ಲಿ ಅನ್ನೋ ಒಂದೇ ಕಾರಣಕ್ಕೋಸ್ಕರ ಕೋಪ ಮಾಡ್ಕೊಂಡು ಇಷ್ಟೆಲ್ಲ. ಆದ್ರೆ ನೀನು ಗಂಡನ್ ಕಳ್ಕೊಂಡು ಗೌರವನ್ ಕಳ್ಕೊಂಡು ಅವನಿಗೆ ಹೆತ್ತು ಮಗನ್ನು ದೂರ ಮಾಡ್ಕೊಂಡು ದಿನೇ ದಿನೇ ಕೊರುತ್ತಾ ಆ ಕೊರಗನ್ನು ನನ್ ಭವಿಷ್ಯ ಕಟ್ತಾರ ನಿನ್ನಂತ ದೇವತನ ನನ್ ಕ್ಷಮಿಸ್ಬಿಡಮ್ಮ, ನನ್ ಕ್ಷಮಿಸ್ಬಿಡು ಅಮ್ಮ. ನಿನ್ ಪಾದದ ಮೇಲೆ ಆಣೆ. ಯಾರ ಮಾತು ಕೇಳಿ ಊರಿನ ಜನ ನನಗೆ ಸೂಲಪಟ್ಟ ಕಟ್ಟಿ ಊರಿಂದ ಹೊರಡೆ ಕಳಿಸ್ರು. ಅದೇ ಜನಕ್ಕೆ ಸತ್ಯ ಏನಂತ ತಿಳಿಸಿ ಅವ್ರ ಪ್ರೀತಿಯ ಸಂಪಾದನೆ ಮಾಡಿ ಅದೇ ಜನ ನಿನ್ನ ದೇವತೆ ಕಡೆಗೆ ಮಾಡ್ತೀನಿ. ಇದಕ್ಕೆ ಸೂರ್ಯಚಂದ್ರರೇ ಅಡ್ಡ ಬರಲಿ, ಸುದರ್ಶನ ಚಕ್ರನೇ ಎದುರಾಗಲಿ, ಮುಕ್ಕಂದಿನ ಮೂರನೇ ಕಣ್ ತೆರೆದ್ರು ಸರಿ. ಈ ಸಲದ ಜಾತ್ರೆಯಲ್ಲಿ ರಥದ ಚಕ್ರಕ್ಕೆ ಮುಂದೆ ಹಣ್ಣಿನ ಬದಲು ಅವ್ರ ತಲೆಗಳನ್ನ ಕೊಟ್ಟು ಅದೇ ರಕ್ತದಿಂದ ನಿನ್ಗೆ ಅಂದ್ಕೊಂಡ್ರ ಕಲಂಕ ತಯಾರು ಮಾಡಲಿಲ್ಲ. ನಾನು ಸಿಂಹದ ಮರಿನೇ ಅಲ್ಲ. ಈ ವರ್ಷ ನಡೆಯೋ ಸುಗ್ಗಿ ರಥೋತ್ಸವಕ್ಕೆ ಊರ್ನವರೆಲ್ಲ ಉದಾರವಾಗಿ ದವಸ ಧಾನ್ಯ ಹಣದ ಸಹಾಯ ಮಾಡಬೇಕು ಅಂತ ಧರ್ಮಾಧಿಕಾರಿಗಳಾದ ಭೂಪತ್ರಾಯರು ಆಜ್ಞೆ ಮಾಡಿದ್ದಾರೆ. ತಾವೆಲ್ಲರೂ ದಯವಿಟ್ಟು ದೇವಸ್ಥಾನದ ಟ್ರಸ್ಟ್ ಸಾಕ್ ನಿಲ್ಸಯ. ತಿನ್ನ ತೌಡಿಲ್ದಿದ್ರು ಹಂದಿ ಸಾಕ್ತೀನಿ ಅನ್ನೋ ಬುದ್ಧಿಗೆ ಕಡಿಮೆ ಇಲ್ಲ. ಈಗಲೇ ಜನ ನೀರು ಸೂರಿನಿಂದ ಸಾಯ್ತಾವ್ರೆ, ಇಂಥದ್ರ ಜಾತ್ರೆ ಮಾಡ್ತಾರ. ಜಾತ್ರೆ ನಾಚಿಕೆ ಮಾನ ಮರುವಾದೆ ಬಿಟ್ಟು ನ್ಯಾಯ ನೀತಿ ಧರ್ಮನ್ ಸುಟ್ಟು
ಅಟ್ಟಹಾಸದಿಂದ ಮೆರಿತಾ ಇರೋ ಇಂಥವ್ರಿಗೆ ಧರ್ಮಾಧಿಕಾರಿ ಪಟ್ಟ ಬೇರೆ ಕೇಳು. ಜನರ ಮನಸ್ಸಲ್ಲಿ ತಮ್ಮ ಹೆಸರನ್ನ ಅವ್ರ ಹೆಸರಲ್ಲಿ ನಮ್ಮ ಹೆಸರನ್ನ ಬೆರೆಸ್ಕೊಂಡಿದ್ರಲ್ಲ ವೀರೇಂದ್ರ ಸಿಂಹ, ಅವರು ಕಣ ನಿಜವಾದ ಧರ್ಮಾಧಿಕಾರಿಗಳು. ಇವತ್ತು ಹಬ್ಬ ಮಾಡಕ್ ಹೇಳ್ತಾನೆ, ನಾಳೆ ಹಣ ಕೇಳ್ತಾನೆ, ನಾಡಿದ್ದು ನಮ್ಮ ಮನೆ ಹೆಣ್ಮಕ್ಳನ್ನ ಕಳ್ಸ್ಕೊಡು ಅಂತಾನೆ. ಇಂಥ ತಲೆ ಹಿಡಿಕರು ಕೆಲಸ ಮಾಡೋದಕ್ಕೆ ನಿಮ್ಗೆ ಯಾರಿಗೂ ನಾಚಿಕೆನೆ ಆಗಲ್ವಾ? ನೋಡ್ರಯ್ಯ, ನಮ್ಮಂತ ಬಡವ್ರ ಬೆನ್ನ ಮೇಲೆ ಭೂಪತಿ ಅಂತ ಆಡ್ತಿರೋ ಭರತನಾಟ್ಯ ನಿಲ್ಸೋವರೆಗೂ ನಾವು ಹೋರಾಡ್ತೀವಿ. ಸತ್ರೆ ಸಮಾಧಿ, ಗೆದ್ರೆ ಊರಿಗೆ ನೆಮ್ಮದಿ. ಇದೇ ನಮ್ ತೀರ್ಮಾನ. ಏನಂತೀರಾ? ನೀನೇನೇ ಹೇಳು, ಇವತ್ತು ನೀವು ಮಾಡಿದ್ದು ತಪ್ಪು. ಇದ್ರಲ್ಲಿ ನಮ್ದೇನು ತಪ್ಪಿಲ್ಲ, ತಪ್ಪೆಲ್ಲ ನಿಮ್ದೆ. ನೀವು ನಮ್ಗಿಂತ ದೊಡ್ಡವರು, ಬುದ್ಧಿವಂತರು, ತಿಳುವಳಿಕೆ ಇರೋರು. ಅಲ್ಲ, ನಮ್ಮೂರಲ್ಲಿ ಯಾರೊಬ್ರು ಮುಟ್ಟಲಾದ್ರೂ ನಗು ಅನ್ನೋದೈತಾ? ಲೇ ಈರಣ್ಣ, ನೀನೇನೇ ಹೇಳು, ನೀವು ಮಾಡಿದ್ದು ತಪ್ಪು. ಪಂಚಾಯತಿ ಕಟ್ಟಲ್ಲಿ ಆತರ ಮಾತಾಡ್ಬಾರ್ದಾಗಿತ್ತು. ಹಾಗಂತ ಅವ್ನು ಹೇಳಿದ್ನೆಲ್ಲ ಕೇಳ್ಕೊಂಡು ಸುಮ್ಮನೆ ಇರಕ್ಕಾಯ್ತದ? ಅಲ್ವೋ, ನಾವು ಬಾಳ್ಬೇಕು ಬದುಕ್ಬೇಕು ಅಂತ ಬೀದಿಲ್ ಬಾಯಿ ಬಡ್ಕೊಂಡ್ರೆ ಅವ್ನ್ ಕೋಪಕ್ಕೆ ನಮ್ ಕೇರಿ ಸುಟ್ಟು ಕರಕಲಾಯ್ತದೆ, ಗೊತ್ತಾ? ಅಲ್ಲ, ಸಾವುಗ್ ನಾವು ಹೆದರಿದ್ರೆ ನಾಳೆ ಬಾಳಿ ಬದುಕ್ಬೇಕಾಗಿರೋ ನಮ್ ಮಕ್ಳು ಭವಿಷ್ಯ ಏನಾಯ್ತದೆ ಹೇಳಿ? ಅಪ್ಪ ಹಾಕಿದ್ದ ಆಲ್ದ ಮರ ಅವ್ರು ನೇಣು ಕೊಡೋ ಬದಲು ಅದಕ್ಕೆ ನೇಣಾಕಬೇಕಾಯ್ತದೆ ಅಷ್ಟೇ. ಅಲ್ಲಯ್ಯ, ಕಾಲ್ ಗಟ್ಟಿಗಿದೆ ಅಂತ ಕೆಸರುಗದ್ದೆ ತುಳಿಯೋದ್ ಬಿಟ್ಟು ಕೂಳೆ ತುಳಿದ್ರೆ ಕಾಲ್ ಕೊಯ್ಕೊಂಡೋಯ್ತದೆ. ಸಾಕ್ ನಿಲ್ಸಯ್ಯ, ನಾನು ಅವಾಗ್ಲಿಂದ ನೋಡ್ತಾನೆ ಇವನಿ. ಅವ್ನೇನ್ ತಪ್ಪು ಮಾತಾಡ್ದೆ ಅಂತ ಅವ್ನ ರೇಟ್ ಆಗಿದ್ದೀರಾ? ಇಷ್ಟು ದಿವಸ ಆಯ್ತು. ಒಬ್ಬನಾನ ಗನ್ಸಾಗಿ ಬದುಕಬೇಕು ಅಂತ ಯೋಚನೆ ಮಾಡಿದಿರೇನ್ರಯ್ಯ? ಇನ್ನೂ ಏನ್ ಮುಖ ನೋಡ್ತಿದ್ದೀರಾ? ಅವ್ನು ಹೇಳೋದು ಸರಿಯೇ, ಸೂಸೋದ್ ನಮ್ದವ್ರು, ತಿನ್ನೋದ್ ನಮ್ಮನ್ನ. ಇದಕ್ಕೆ ಯಾವಂತ ಪಾಳೆಗಾರಿಕೆ ಬೇಕಾ? ಸುಮ್ನೆ ಹಮ್ಮಿಕೊಂಡು ಅವ್ನ ಹೇಳ್ಕೊಂಡ್ ಕೇಳಲೆ ನಾವು ಎಷ್ಟ್ ದಿನ ಅಂತ ಕಣ್ಣೀರ್ ಹಾಕೊಂಡ್ ಬಾಳಕ್ಕಾಯ್ತದೆ. ಒಂದ್ ಹೇಳ್ತೀನಪ್ಪ, ಬಾಳಿದ್ರೆ ನಾವೆಲ್ರೂ ಸಂತೋಷವಾಗಿ ಬಾಳೋಣ, ಇಲ್ಲ ಎಲ್ರು ಒಟ್ಟಿಗೆ ಸಾಯೋಣ. ಏನಂತೀರಪ್ಪ? ಮರಿ ಮರಿ ಸಿಂಹದ ಮರಿ
ಇದುವರೆಗೂ ಈ ಊರಿನಲ್ಲಿ ಇವನು ಹುಟ್ಟೋ ಧೈರ್ಯ ಯಾರಿಗೂ ಇರ್ಲಿಲ್ಲ. ಅಂಥದ್ರಲ್ಲಿ ನೀನೊಬ್ಬನೇ ಇವ್ನ ಮಟ್ಟ ಹಾಕ್ಬಿಟ್ಟೆ. ಯಾವ ಮಹಾತಾಯತ್ ಏನಪ್ಪ ನೀನು. ಹೊರಕ್ 4 ಜನ, ಬಾಯಿ ಬಡ್ಕೊಳಕ್ ಒಬ್ಬ 5 ಜನ ಸಾಕು. ನನ್ನ ಮಕ್ಕಳು 15 ಜನ ಇದಿರಲ್ಲೋ, 3 ಕಾಸಿನ ಪ್ರಯೋಜನ ಇಲ್ಲ. ಅಲ್ಲ ಶಿವನೇ, ಬದುಕಬೇಕು ಅಂತ ತಿನ್ನೋರಾಗಿದ್ರೆ ಏನಾರ ಮಾಡೋರು, ಇಲ್ಲಕ್ಕೆ ಬದುಕಿರೋರು ಇನ್ನೇನ್ ಮಾಡಕ್ ಆಯ್ತದ ಹೇಳಿ. ಯಾವ ಭೂಪತಿ ಹೆಸರು ಕೇಳಿದ್ರೆ ಹೆಗಲೇ ಇರಬೇಕು ಅನ್ನೋ ಶನಿನು ಮಗ್ಗಲು ಬದಲಾಯಿಸಿ ಮುದುರ್ಕೋತಾನೆ. ಅಂಥ ಭೂಪತಿ ಹೆಸರನ್ನ ಮಣ್ಣಲ್ಲಿ ಮುಚ್ಚಾಕ್ಬಿಟ್ರಲ್ಲೋ. ಜಯಾನೇ ನನ್ನ ಆಸ್ತಿ. ಜಯಮಾಲೆ ಯಾವಾಗಲೂ ನನ್ನ ಕೊರಳಲ್ಲಿ ತೂಗಾಡ್ತಾ ಇರ್ಬೇಕು. ಅದಕ್ಕಾಗಿ ಹೋರಾಟ ಮಾಡಿ ಗೆದ್ದವರು ಸೈನಿಕರು, ಸೋತವರು ಸೇವಕರು. ನನಗೆ ಬೇಕಾಗಿರೋದು ಸೈನಿಕರು, ಸೇವಕರಲ್ಲ. ಸರಿಯಾ? ಯಾರೋ ನೀನು? ಮರಿ 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 ಸಿಂಹದ ಮರಿ ಸಿಂಹದ ಮರಿ ಸಿಂಹದ ಮರಿ ಸಿಂಹದ ಮರಿ ಸಿಂಹದ ಮರಿ ಸಿಂಹದ ಮರಿ. ನಮ್ಮವ್ರನ್ನ ಹೊಡೆದಿದ್ದು ಅಲ್ಲದೆ ನನ್ನ ಮನೆಗೆ ಕಾಲಿಡೋಷ್ಟು ಧೈರ್ಯನಾ ನಿನಗೆ? ಬರೀ ಕಾಲಿಡೋದು ಮಾತ್ರ ಅಲ್ಲ, ನಿನ್ನ ಮೇಲೆ ಕೈ ಮಾಡೋಷ್ಟು ಧೈರ್ಯನೂ ಇದೆ. ಒಂದೇಟಿಗೆ ನಾಮ ಹಾಕ್ಬಿಟ್ನಲ್ಲಪ್ಪ ವೆಂಕಟೇಶ್ವರ. ಎಡವಟ್ ಮನ್ಸ ಅಂತ ಕಾಣುತ್ತೆ. ಎಪ್ಪಿಸ್ಕೊಂಡ್ಬಿಡ್ಬೇಕು. ಒಡಿ ಶಿವ, ಬ್ಯಾಡ ಅನ್ನಕ್ಕಿಲ್ಲ, ಆದ್ರೆ ಯಾವ ಕಾರಣಕ್ಕೆ ಒಡಿತೀಯ ಅಂತ ಅಡ್ವಾನ್ಸ್ ಆಗಿ ಹೇಳಿಬಿಟ್ಟು ಒಡಿ ಶಿವನೇ. 25 ವರ್ಷಗಳ ಹಿಂದೆ ಧರ್ಮಾಧಿಕಾರಿ ವೀರೇಂದ್ರ ಸಿಂಗ್ ಅವ್ರನ್ನ ಕೊಲೆ ಮಾಡಿದ್ರಲ್ಲ, ಜ್ಞಾಪಕ ಇದೆಯಾ? ಅದೇ ಧರ್ಮಾಧಿಕಾರಿ ಹೆಂಡತಿನ ಊರ್ ಜನರ ಮುಂದೆ ಅವಳೊಬ್ಳು ಕೊಲೆಗಾರ್ತಿ, ಕೆಟ್ಟೋದವಳು ಅಂತ ಪಟ್ಟ ಕಟ್ಟಿದ್ರಲ್ಲ, ನೆನಪಿದ್ಯಾ? ಧರ್ಮಾಧಿಕಾರಿಗಳ ಸತ್ ಮೇಲೆ ಭಿಕಾರಿಗಳಾಗಿ ಬಿದ್ದಿದ್ ನೀವು ಆ ಜಾಗಕ್ಕೆ ಬಂದು ಜನಗಳಿಗೆ ಮಾಡಬಾರ್ದು ಅನ್ಯಾಯ ಮಾಡ್ತಾ ಹಟ್ಟ ಆಸ್ತಿನ ಮರಿತಿರೋ ನಿಮ್ಮನ್ನ ಧ್ವಂಸ ಮಾಡಕ್ ಬಂದಿರೋ ನಿಮ್ಮ ಪಾಲಿನ ಯಮ ಇವತ್ತಿಂದ ನಿಮ್ ಕೆಟ್ಟ ಕಾಲ ಶುರು ಆಯ್ತು ಅನ್ಕೊಳ್ಳಿ. ಇನ್ 15 ದಿವಸದಲ್ಲಿ ನಡೆಯೋ ಜಾತ್ರೆಯಲ್ಲಿ ಇಷ್ಟಕ್ಕೆಲ್ಲ ಕಾರಣರಾಗಿರೋ ನಿಮ್ಮನ್ನ ನೀವು ಹೂತಿರೋ ಸತ್ಯನ ಸಮಾಧಿಯಿಂದ ಹೊರಗೆ ತೆಗೆದು ಹಳ್ಳಿ ಜನರ ಮುಂದೆ ಬತ್ತಲ ಮಾಡಿ ನಿಲ್ಲಿಸಿ ಸತ್ಯಮೇವ ಜಯತೆಯ ಪದ ಎತ್ತಿರಲಿಲ್ಲ, ನಾನು ಸಿಂಹದ ಮರಿನೇ ಅಲ್ಲ. ಇವನ್ ಯಾರಪ್ಪ? ಗುರು ಬಂದಂಗ್ ಬಂದ, ಸಿಡ್ ಹೊಡೆದಂಗ್ ಮಾತಾಡ್ದ, ಮಿಂಚ್ ಹೊಡೆದಂಗ್ ಹೊಂಟೋದ್ನಲ್ಲ ವೆಂಕಟೇಶ್ವರ. ಯಾರು, ಎಲ್ಲಿದ್ದ, ಯಾತಕ್ ಬಂದ? ನಾವು ಧರ್ಮಾಧಿಕಾರಿಗಳನ್ನು ಕೊಂದ ವಿಷಯ ಇವನಿಗೆ ಹ್ಯಾಕ್ ಗೊತ್ತಾಯ್ತು? ಮೊದಲು ಈ ವಿಷಯ ನನಗೆ ಗೊತ್ತಾಗ್ಬೇಕು. ಹಿಂದೆ ಹೋದ್ರೆ ನಾವು 3 ಜನ ಬೆತ್ತಲೆ ನಿಲ್ಲೋದು ಗ್ಯಾರಂಟಿ.